ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿದಂದರೆ ಅಲ್ಲಿ ಸುಮಾರು ಒಂದು ತಿಂಗಳಾಯಿತು. ಸೊ ಒಂದ್ಸಲ ಅಂದರೆ ಪ್ಯಾಕಿಂಗ್ ಮಾಡೋದು ನನಗೊಂದ್ಸಲ ವೀಡಿಯೋ ಮಾಡಿ ತೋರಿಸಿ ಅಂತ ಕೇಳಿದ್ರಿ. ಹಾಗಾಗಿ ನಾನು ಆಲ್ಮೋಸ್ಟ್ ಪ್ಯಾಕಿಂಗ್ ಮಾಡೋದು ನಾನು ವೀಡಿಯೋ ಮಾಡಿರಲಿಲ್ಲ, ಆಲ್ಮೋಸ್ಟ್ ಮಾಡಿದ್ದೀನಿ. ಸೊ ನನಗೆ ಒಂದು ತಿಂಗಳಿಂದ ಒಂದು ಕ್ವಶನ್ ಬಂದಿತ್ತು, ಆಲ್ಮೋಸ್ಟ್ ಒಂದು 20 days ಆಯಿತು ಅಂತ ಅಂದ್ಕೊಳ್ಳುತ್ತೆ. ಒಂದು ಪ್ಯಾಕಿಂಗ್ ನಮಗೆ ಒಂದು ವೀಡಿಯೋ ಕಳಿಸಿ ಯಾವ ರೀತಿ ಪ್ಯಾಕ್ ಮಾಡ್ತೀರಾ ಅಂತ ನೋಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಮಂಗಳೂರಿಗೆ ಒಂದು ಇವತ್ತು ಪಾರ್ಸಲ್ ಕಳಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಲಿ ಪ್ಯಾಕಿಂಗ್ ಮಾಡ್ತೀವಿ ನಾವು, ಆಮೇಲೆ ಯಾವ ರೀತಿಲಿ ಸೇಫ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ಆಲ್ಮೋಸ್ಟ್ ಬರೀ ಪ್ಯಾಕಿಂಗ್ಗೆ ಇರುತ್ತೆ. ಇವತ್ತು ಬಂದು 2 ಮಿಷಿನ್ ಸೇಲ್ ಆಯಿತು. ಸೊ ಇಬ್ಬರು ಕೂಡ ಯೂಟ್ಯೂಬ್ ನೋಡ್ಕೊಂಡೇ ಬಂದಿರೋದು. ಅಂದರೆ ನಮಗೆ ಚಿಕ್ಕಮಂಗ್ಳೂರಲ್ಲ, ಜಸ್ಟ್ ಮಂಗಳೂರು ಒಂದು ಪ್ಯಾಕಿಂಗ್ ಕಳಿಸ್ತಾ ಇದ್ದೀವಿ. ಇನ್ನೂ ಒಂದು ಬಂದುಬಿಟ್ಟು ಯೂಟ್ಯೂಬ್ ನೋಡಿಕೊಂಡು ಇಲ್ಲೇ ಬಂದು ಪರ್ಚೇಸ್ನ ಮಾಡ್ಕೊಂಡು ಹೋಗಿರೋವಂಥದ್ದು. ಹಾಗಾಗಿ ಇವತ್ತು ಅಂದರೆ ಅವರು ಸ್ವಲ್ಪ ಮುಸ್ಲಿಮ್ಸು, ಅವರು ವಿಡಿಯೋ ಮಾಡೋಕ್ಕೆ ಇಷ್ಟಪಡಲ್ಲ, ಕೆಲವರು ಲೈಕ್ ಮಾಡಲ್ಲ, ಬೇಡ ಅಂತಾರೆ. ಬೇಡ ಮೇಡಮ್ ವಿಡಿಯೋ ಮಾಡಬೇಡಿ ಅಂತ ಅಂದರು. ಸೊ ಹಾಗಾಗಿ ಮಾಡಿದೆ. ಸೊ ಇವತ್ತು 2 ಮಿಷಿನ್ ಕೊಟ್ವಿ, ಒಂದು ಮಂಗಳೂರು ಕಳಿಸಿದ್ವಿ ಫುಲ್ ಪ್ಯಾಕ್ ಮಾಡಿ, ಇನ್ನೂ ಒಂದು ಹಾಗೆ ತೊಗೊಂಡೋದ್ರು. ಸೊ ನಾನು ವಿಡಿಯೋ ಒಂದು ಮಾಡಿಲ್ಲ ಅಷ್ಟೇ. ಇನ್ನು ಇವತ್ತು ಬಂದುಬಿಟ್ಟು ಒಂದು ಮಿಷಿನು ಮಂಗಳೂರಿಗೆ ಕಳಿಸ್ತಾ ಇದ್ದೀವಿ. ಸೊ ನೋಡಿ ಎಲ್ಲನೂ ರೆಡಿ ಮಾಡಿ ಆಲ್ಮೋಸ್ಟು ಒಂದು ಪೀಸಲ್ಲಿ ಅದನ್ನು ಚೆಕ್ ಮಾಡಿರ್ತೀವಿ, ತುಂಬ ಚೆಕ್ ಮಾಡಿ ಪ್ಯಾಕ್ನ ಮಾಡ್ತಾ ಇರೋವಂಥದ್ದು. ಸೊ ಪ್ರತಿ ಸಲ ಯಾರಿಗೆ ಕಳಿಸಿದ್ರು ಕೂಡ ಇದೇ ಥರನೇ ಪ್ಯಾಕಿಂಗ್ ಆಗುತ್ತೆ. ಅದನ್ನು ಮೊದಲು ಸ್ವಲ್ಪ ಚಿಕ್ಕ ಟೇಪಲ್ಲಿ ಯೂಸ್ ಮಾಡ್ತಿದ್ವಿ, ಇವಾಗ ಅದಕ್ಕೆ ಅಂತಲೇ ಒಂದು ದೊಡ್ಡ ಟೇಪ್ನ ತೊಗೊಂಡು ಬಂದಿರೋವಂಥದ್ದು. ಸೊ ಫುಲ್ ಕವರ್ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ಲೀನಾಗಿ, ಅಂದರೆ ಪೇಂಟ್ ಬಂದು ಸ್ಕ್ರ್ಯಾಚಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಥರ ಯೂಸ್ ಮಾಡ್ತೀವಿ. ಯಾಕಂದರೆ ಒಂಚೂರು ಕೂಡ ನಾವು ಕಳಿಸ್ಬೇಕಾದ್ರೆ ಒಂಚೂರು ಕೂಡ ಡ್ಯಾಮೇಜ್ ಆಗಬಾರ್ದು. ಯಾಕಂದರೆ ನಾವು ಅಷ್ಟು ಚೆನ್ನಾಗಿ ಅಲ್ಲಿಂದ ಕೂಡ ತೊಗೊಂಡು ಬಂದಿರ್ತೀವಿ. ಸೊ ಒಂಚೂರು ಕೂಡ ಎಲ್ಲೂ ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ಈ ಥರ ಪ್ಯಾಕ್ ಮಾಡಿ ಕಳಿಸೋವಂಥದ್ದು. ಆಮೇಲೆ ಇನ್ನೊಂದು ಎಲ್ಲನೂ ಕ್ಲಿಯರಾಗಿ ಚೆಕ್ ಮಾಡಿ ರೆಡಿ ಮಾಡಿ ಬಟ್ಟೆ ಮೇಲೆ ಹೊಲಿದು ಕಳಿಸಿರ್ತೀವಿ. ಒಂದ್ಸಲ ನೀವು ಬೇಕಾದ್ರೆ ನೋಡ್ಕೊಳ್ಬೋದು. ಮತ್ತು ಕ್ಲೀನಾಗಿ ನೋಡಿ ಈ ಥರನೇ ಪ್ಯಾಕಿಂಗ್, ಪ್ರತಿ ಸಲನೂ ಈ ಥರ ಪ್ಯಾಕಿಂಗ್ ಮಾಡ್ತೀವಿ. ಒಂದು ವೇಳೆ ಏನಾದರೂ VLR ಟ್ರಾನ್ಸ್ಪೋರ್ಟಲ್ಲಿ ಬರಬೇಕಾದ್ರೆ, ಇಳಿಸ್ಕೋಬೇಕಾದ್ರೆ, ಹಾಕಬೇಕಾದ್ರೆ ಏನಾದರೂ ಚೂರು ಸ್ಕ್ರ್ಯಾಚಸ್ ಆದರೆ ಪೇಂಟ್ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಸೊ ನೋಡಿ ಈ ಥರ ಪ್ಯಾಕ್ ಮಾಡ್ತೀವಿ. ಪ್ರತಿ ಸಲನೂ ಇದೇ ಥರನೇ ಪ್ಯಾಕ್ ಮಾಡಿ ಕಳಿಸೋವಂಥದ್ದು. ಇನ್ನು ಇವಾಗ ಇವೆಲ್ಲನೂ ಬ್ಯಾಗ್ಸ್ ಎಲ್ಲ ನೋಡಿ ಇವಾಗ ನೀಟಾಗಿ ಒಂದು ರಟ್ಟು ಬಾಕ್ಸಲ್ಲಿ ಈ ಥರ ಒಳಗಡೆ ಜೋಡಿಸಿ ಅದ್ರ ಮೇಲೆ ಬೆಂಡ್ ಇಡ್ತೀವಿ. ಆ್ಯಕ್ಚುಲಿ ಬೆಂಡು ಈ ಥರ ಅದ್ರ ಮೇಲೆ ಬೆಂಡನ್ನ ಮುಚ್ತೀವಿ. ಸೊ ಬೆಂಡು ಕೂಡ ತರಿಸಿದ್ವಿ ಕ್ಲೀನಾಗಿ, ಒಂಚೂರು ಕೂಡ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ಥರ ಆರಾಮಾಗಿ ಈ ಥರ ಕವರ್ ಮಾಡಿಬಿಟ್ರೆ ಇನ್ನು ಅಲ್ಲಿಗೆ ಫೈನಲಿ ಮುಗಿದೋಯ್ತು. ಸೊ ಇನ್ನು ಕ್ಲಿಯರಾಗಿ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಇನ್ನೆಲ್ಲ ಆಟೋಗೆ ಹಾಕ್ಸ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಮಾಡಿದ್ವಿ, ನಾವು ಬರಿಬೇಕಾಗಿತ್ತು ಅಡ್ರೆಸ್ನ, ಬಾಕ್ಸ್ ಮೇಲೆ ಬರಿದೇನೆ ಎತ್ತಿಟ್ಬಿಟ್ಟಿದ್ದೆ. ಹಂಗಾಗಿ ಮತ್ತೆ ನೀಟಾಗಿ ತೆಗೆದು ಮತ್ತೆ ಅದ್ರ ಮೇಲೆ ಬಾಕ್ಸ್ನೆಲ್ಲ ಬರೆದು ಸೊ ಫೈನಲಿ ಮಂಗಳೂರಿಗೆ ರೆಡಿ ಆಯಿತು. ನೋಡಿ ಈ ಥರ ಅಂದರೆ ನಾನು ಕ್ಲಿಯರಾಗಿ ತೋರಿಸಿಲ್ಲ, ಸಿಂಪಲಾಗಿ ತೋರಿಸಿದ್ದೀನಿ ನಾನು ನಿಮಗೆ. ಸೊ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ ಏನೆಲ್ಲ ಹಾಕ್ತೀನಿ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಕೂಡ ಒಂದು ಲೀಟ್ರು ಆಯಿಲ್ ಆಗಿರ್ಬೋದು, ಆಮೇಲೆ ಆಯಿಲ್ ಟಿನ್ನು ಅವೆಲ್ಲ ಸಪ್ರೇಟಾಗಿ ಬಾಕ್ಸ್ ಮಾಡುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಕುಂದಾಪುರಿಗೆ 3 ಕಳಿಸ್ಬೇಕು. ಸೊ ಆವಾಗ ನಿಮಗೆ ಕಂಪ್ಲೀಟಾಗಿ ವಿಡಿಯೋನ ಮಾಡ್ತೀನಿ. ಸೊ ಏನೆಲ್ಲ ಹಾಕ್ತೀನಿ, ಇನ್ನು ಯಾವ ರೀತಿ ಎಲ್ಲ ಪ್ಯಾಕ್ ಅಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಫೈನಲಿ ರೆಡಿ ಆಯಿತು. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ ಸ್ವಲ್ಪ ಲೆಂತಿ ಆದರೂ ಕೂಡ ಏನೆಲ್ಲ ಪ್ಯಾಕ್ ಮಾಡ್ತೀವಿ ಅಂತ ಹೇಳಿ. ನೋಡಿದ್ರಿ ಅಲ್ವಾ. ಸೊ ನಿಮಗೆ ಬೇಕು ಅಂತಂದ್ರೆ ಇದು ಬಂದ್ಬಿಟ್ಟು ನಾವು VLR ಟ್ರಾನ್ಸ್ಪೋರ್ಟ್ಗೆ ಹಾಕ್ತಾ ಇರೋವಂಥದ್ದು. ಸೊ ಲಾರಿಗೆ ನಿಮ್ಗೆ ಏನಾದರೂ ಬೇಕು ಅಂದರೆ ಪ್ರೊಫೆಷ್ನಲ್ ಕೊರಿಯರ್ ಕೂಡ ಮಾಡಿಸ್ಕೊಳ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಅದರ VLR ಟ್ರಾನ್ಸ್ಪೋರ್ಟು ನಿಮ್ಮ ಊರಿಗೆ ಇದ್ದರೆ, ಹತ್ರದಲ್ಲಿದ್ದರೆ ನೀವು VLR ಹಾಕಿಸ್ಕೊಳ್ಳಿ. ಇಲ್ಲ ಅಂತಂದರೆ ಪ್ರೊಫೆಷ್ನಲ್ ಕೊರಿಯರ್ ಬೇಕಾದರೂ ಮಾಡ್ತೀವಿ. ನಿಮ್ಗೆ ಬೇಕು ಅಂದರೆ ಪ್ರೊಫೆಷ್ನಲ್ ಕೊರಿಯರ್ ಬೇಕಾದ್ರೂ ಹಾಕಿಸ್ಕೊಳ್ಬೋದು. ನಿಮ್ಮ ಊರಿಗೆ ಏನು ಅನುಕೂಲ ಇರುತ್ತೋ ಅದನ್ನು ನೀವು ಕನ್ಫರ್ಮ್ ಆಗಿ ತಿಳ್ಕೊಂಡು ನೀವು ಹೇಳಿ. ಇದು ಬಂದ್ಬಿಟ್ಟು ನಾವು VLR ಟ್ರಾನ್ಸ್ಪೋರ್ಟ್ಗೆ ಹಾಕಿರುವಂಥದ್ದು ಜುಕ್ಕಿ ಮಿಷಿನು. ಸೊ ನಿಮಗೆ ನೋಡ್ದಂಗೆ ಅದರಲ್ಲಿ ಆಲ್ಮೋಸ್ಟ್ ಆಯಿಲ್ಲು ಮತ್ತು ನಿಮಗೆ 3 ಬಾಬಿನು, ಒಂದು ಪ್ಯಾಕೆಟು ಸೂಜಿ ಎಲ್ಲ ಕೊಟ್ಟಿರ್ತೀವಿ ನಾವು ಅದರಲ್ಲಿ ನಿಮಗೆ ನಿಮ್ಮ ಬಳಕೆಗೆ. ಸೊ ಇದು ಪ್ಯಾಕಿಂಗಲ್ಲೆಲ್ಲ ಆಲ್ಮೋಸ್ಟ್ ಕೊಡ್ತಾ ಇರೋವಂಥದ್ದು, ಪ್ಯಾಕಿಂಗ್ ಹೊರಗಡೆ ಕಳಿಸೋವಂಥದ್ದಕ್ಕೆ. ಮತ್ತು 13,500. ಸೊ ನಾನು ಅದನ್ನು ಕ್ಲಿಯರಾಗಿ ಹೇಳಿದ್ದೀನಿ, ಫ್ರೀ ಶಿಪ್ಪಿಂಗ್ ಇರುತ್ತೆ. 13,500 ರೂಪಾಯಿಗೆ ನಿಮ್ಮ ಒಂದು ಊರಿಗೆ ಬರುತ್ತೆ. ಫ್ರೀ ಶಿಪ್ಪಿಂಗು, ಫ್ರೀ ಡೆಲಿವರಿ. ಸೊ 13,500 ಟೋಟಲ್ ಆಗುತ್ತೆ. ಸೊ ಜಾಕು ಜುಕ್ಕಿ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಬ್ರದರ್ ಕೂಡ ತೋರಿಸಿದ್ದೀನಿ ನಿಮಗೆ. ಸೊ ನೀವು ಮೂರಲ್ಲಿ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡಿಕೊಂಡ್ರು ಕೂಡ 13,500 ರೂಪಾಯಿಗೆ ನಿಮ್ಮ ಒಂದು ಊರಿಗೇ ಬರುತ್ತೆ. ನಿಮ್ಗೇನಾದರೂ ಮಿಷಿನ್ ಬೇಕು ಅಂತ ಅಂದರೆ ಒಂದು 1,000 ರೂಪಾಯಿ ಕೊಟ್ಟು ಅಡ್ವಾನ್ಸ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟು ಮತ್ತೆ ಮುಂದೆ ದಿನಗಳಲ್ಲಿ ನೀವು ಒಂದು 2 ಡೇಸಲ್ಲಿ ನಿಮ್ಮ ಮನೆಗೆ ಮಿಷಿನ್ ಬರುತ್ತೆ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರು, ಏನು ಗೊತ್ತಾ, ನಿಮಗೆ ಅಂದರೆ ಇಲ್ಲೂ ಬಂದು ತೊಗೊಳ್ಬೋದಾ ಅಂತಲೂ ಕೇಳಿದ್ರಿ. ಇಲ್ಲೂ ನಮ್ಮ ಒಂದು ಶಾಪ್ಗೂ
ಕೂಡ ನೀವು ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲೇ ಚೆಕ್ ಮಾಡಿ ಕೂಡ ತೊಗೊಂಡು ಹೋಗ್ಬೋದು. ಎರಡು ಥರನೂ ಆಪ್ಷನ್. ಇಲ್ಲೇ ಚೆಕ್ ಮಾಡಿ ನಾವು ಹೊಲಿದು ಎಲ್ಲ ರೆಡಿ ಮಾಡಿನೇ ಕಳಿಸೋವಂಥದ್ದು. ನಿಮಗೆ ಅಲ್ಲಿ ಬಂದಮೇಲೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ನೀವು ರೆಡಿ ಟು ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ಹೊಲಿಯೋದಕ್ಕೆ ತುಂಬ ಈಸಿ ಇರುತ್ತೆ. ಇಲ್ಲ ನೀವು ಇಲ್ಲಿ ಬಂದು ಕೂಡ ತೊಗೊಳ್ಬೋದು. ಆಮೇಲೆ ತುಂಬ ಜನ ಏನಂದರೆ ಮತ್ತೆ ಕೇಳ್ತಾನೆ ಇರ್ತೀರಾ ಅಂದರೆ ಫ್ರೀ ಡೆಲಿವರಿನ ನಮ್ಮೂರಿಗೆ ಕಳಿಸ್ತೀರಾ ಈ ಊರಿಗೆ ಕಳಿಸ್ತೀರಾ ಅಂತ. ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ಕಳಿಸ್ತೀರಿ. ನೀವು ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆಮೇಲೆ ನಮಗೆ ಈ ಊರಿಗೆ ಕಳಿಸ್ತೀರಾ ಆ ಊರಿಗೆ ಕಳಿಸ್ತೀರಾ ತುಂಬ ಕಮೆಂಟ್ಸ್ಗಳು ನನಗೆ. ಹಾಗಾಗಿ ನಾನು ಅವ್ರಿಗೂ ಹೇಳ್ತೀನಿ, ಕಾಲ್ ಮಾಡಿ ನೀವು ಬೇಕು ಅಂತಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಬರೀ ಮೆಸೇಜ್ ಹಾಕಿದ್ರೆ ಬರಲ್ಲ. ನಿಮ್ಗೆ ಬೇಕು ಅಂತಂದರೆ ಕಾಲ್ ಮಾಡಿ ಅಂತ ಕೂಡ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ನಿಮಗೆ ಸ್ಟಾಕ್ ನಿಮಗೆ ಕಳಿಸಿದ್ರು ಕೂಡ ರೀಪೇಂಟ್ ಮಿಷಿನೇ ಆಗಿರುತ್ತೆ, ಇಲ್ಲಿ ಬಂದು ನೋಡಿದ್ರು ಕೂಡ ರೀಪೇಂಟೆಡ್ ಮಿಷಿನೇ ಆಗಿರುತ್ತೆ. ಸೊ ನಿಮಗೆ ಒಂದು ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಸೊ ಆಲ್ಮೋಸ್ಟ್ ರೀಪೇಂಟೆಡ್ ಮಿಷಿನ್ಗಳೇ ಇರುತ್ತೆ. ಹೊಸ ಮಿಷಿನ್ ಮತ್ತು ನಿಮಗೆ ಒರಿಜಿನಲ್ಲೇ ಅಂದರೆ ಹೊಸ ಮಿಷಿನ್ ನೀವು ಏನು ಹೊಸದಾಗಿ ಸ್ಟಾಕ್ ತೊಗೊತಿರಲ್ಲ ಅದೆಲ್ಲ ನಿಮಗೆ ಒರಿಜಿನಲ್ ಪೇಂಟ್ ಬರುತ್ತೆ. ಸೊ ಇವೆಲ್ಲನೂ ನಿಮಗೆ ಒರಿಜಿನಲ್ ಪೇಂಟ್ ಬೇಡ ಅಂದರೂ ಬೇಕಾ ನಿಮ್ಗೆ ಅದೇ ರೀತಿಯಲ್ಲೇ ಕೊಡ್ಬೋದು. ಸೊ ಫುಲ್ ಕಲರ್ ಡಲ್ ಇರುತ್ತೆ. ಸೊ ಅದೇನು ಅಷ್ಟು ಚೆನ್ನಾಗಿ ಬೇಕಾ ನೆಕ್ಸ್ಟ್ ಸಲ ನಾನು ಸ್ಟಾಕ್ ಬಂದಾಗ, ಇವಾಗ ಆಲ್ಮೋಸ್ಟ್ ತುಂಬ ಇದೆ, ನೆಕ್ಸ್ಟ್ ಸಲ ಸ್ಟಾಕ್ ಬಂದಾಗ ನಾನು ತೋರಿಸ್ತೀನಿ ಬೇಕಾದರೆ ಯಾವ ರೀತಿ ಇರುತ್ತೆ, ಬಂದಮೇಲೆ ಹೆಂಗಿರುತ್ತೆ ಮಿಷಿನ್ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಅದೆಲ್ಲ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇವಾಗ ಬಂದುಬಿಟ್ಟು ಆಲ್ಮೋಸ್ಟ್ ರೀಪೇಂಟೆಡ್ ಮಿಷಿನೇ ಆಗಿರುತ್ತೆ, ಎಲ್ಲನೂ ಕೂಡ ರೀಪೇಂಟೆಡೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಕುಂದಾಪುರ್ಗೆ 3 ಮಿಷಿನ್ ಕಳಿಸ್ಬೇಕು. ಸೊ ಅದು ಬಂದು ಗುರುವಾರ ಪ್ಯಾಕ್ ಮಾಡಬೇಕು. ಆವಾಗ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೀನಿ. ಇದು ಸ್ವಲ್ಪ ಸಿಂಪಲಾಗಿ ತೋರಿಸಿದ್ದೀನಿ ವಿಡಿಯೋ, ಯಾಕಂದ್ರೆ ನನಗೆ ಸ್ವಲ್ಪ ಯಾರೋ ಕಸ್ಟಮರ್ ಬಂದರು ಅಂತ ಹೇಳ್ಬಿಟ್ಟು ನಾನು ಬಂದೆ. ಸೊ ತುಂಬ ಮಾಡೋಕ್ಕಾಗಿಲ್ಲ. ಸೊ ಸಿಂಪಲಾಗಿ ನಾನು ಬರೀ ಕವರ್ ಸುತ್ತೋದು, ಯಾವ ರೀತಿಲಿ ಪೇಂಟ್ ಡ್ಯಾಮೇಜ್ ಆಗ್ದಂಗೆ ಸುತ್ತೋದು ಅಂತ ಸಿಂಪಲಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಕುಂದಾಪುರ್ಗೆ 3 ಡೆಲಿವರಿ ಕೊಡಬೇಕು. ಕುಂದಾಪುರ್ಗೆ 3 ಮಿಷಿನ್. ಸೊ ಗುರುವಾರ ಡೆಲಿವರಿ ಕೊಡಬೇಕು. ಸೊ ಅದನ್ನು ಕಂಪ್ಲೀಟಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಯಾವ ರೀತಿಲಿ ಫುಲ್ ಪ್ಯಾಕ್ನ ಯಾವ ರೀತಿಲಿ ಮಾಡ್ತಾರೆ, ಏನೆಲ್ಲ ಹಾಕ್ತೀವಿ ಐಟಮ್ ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋ ಮಾಡಿ, ಸ್ವಲ್ಪ ಲಾಂಗ್ ವಿಡಿಯೋ ಇರುತ್ತೆ, ಅದರಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಬಂದು ಸಿಂಪಲಾಗಿ ತೋರಿಸಿದ್ದೀನಿ, ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಯಾವ್ದಾರ ಮಿಷಿನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ವಾನ್ಸ್ ಮಾಡಿಕೊಂಡು ನೀವು ಬುಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಸುಮ್ಮನೆ ಮೆಸೇಜ್ ಮಾಡಿದ್ರೆ ನಮಗೆ ಬೇಕು ಮಿಷಿನ್ ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ಸಿಗಲ್ಲ. ಸೊ ನಂಬರ್ ಇರುತ್ತೆ ಅಲ್ವಾ, ಕಾಲ್ ಮಾಡಿ ನಿಮ್ಗೆ ಬೇಕು ಅಂತ ಮಿಷಿನು ಪರ್ಚೇಸ್ ಮಾಡ್ಕೊಳ್ಳಿ. ನಾನು ತುಂಬ ಜನಕ್ಕೆ ಕಾಲ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಆರಾಮಾಗಿ ಕಾಲ್ ಮಾಡಿ ಈ ನಂಬರ್ಗೆ ನೀವು ಬುಕ್ ಮಾಡಿಕೊಂಡು ಮಿಷಿನ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಮಿಷಿನ್, ಗುಡ್ ಕಂಡೀಷನ್ ಇರಲಿದೆ. ಸೊ ಇವತ್ತವರೆಗೂ ಕೊಟ್ಟಿರೋದ್ರಲ್ಲಿ ಯಾವುದು ಕೂಡ ನಮ್ಗೆ ಕಂಪ್ಲೇಂಟ್ ಬಂದಿಲ್ಲ, ಯಾರು ಕೂಡ ಮಿಷಿನ್ ಹಿಂಗಿದೆ ಅಂತ ಅಂದಿಲ್ಲ. ತುಂಬಾ ಚೆನ್ನಾಗಿದೆ ಮಿಷಿನು, ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.